ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದೆಲ್ಲ ನಿನ್ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ಲ ನೋಡ್ತಿರೋದು. ಗೈಸ್ ನೋಡಿ ನಮ್ಮಮ್ಮ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿ ಆಗೋರು ಇವಾಗ. ಚೆನ್ನಾಗಿದೆ ಸ್ಟ್ರಕ್ಚರ್ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಮಲ್ಪೆ ಬೀಚ್ ಇಸ್ ಕ್ಲೋಸ್ಡ್. ಒಂದ್ಸತಿ ಬಂದ್ರೆ ನೋಡಿ ಎಲ್ಲಾ ಬೀಚು ಕ್ಲೋಸು ಮ್ಯಾಂಗ್ಳೂರಲ್ಲಿ. ನಮ್ಮಮ್ಮ ಮತ್ತೆ ಋತಿಕ್ ಅಂತೂ ಯಾವತ್ತೂ ಟ್ರಿಪ್ಪಿಗೆ ಬರದೇ ಇರೋರು. ಇಂಥ ಒಳ್ಳೆ ಜಾಗದಲ್ಲಿ ಇರಿಸ್ತಾ ಇದೀನಿ ಅಂತ ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಈ ವ್ಲಾಗು ಯಾವ ಟೈಮಿಗೆ ಸ್ಟಾರ್ಟ್ ಆಗ್ತಿದೆ ಗೊತ್ತಾ? ನೋಡಿ 2 AM 2 o'clock ಅಂದರೆ ಮಧ್ಯಾಹ್ನ ಅಲ್ಲ, ರಾತ್ರಿ 2 AM ಅಷ್ಟೊತ್ತಿಗೆ ನೋಡಿ ಏನು ನಡೀತಿದೆ. ನಮ್ಮಮ್ಮ ರಂಗೋಲಿ ಹಾಕ್ತಾಯಿದ್ದಾರೆ. ಆಮೇಲೆ ಋತಿಕ್ ಸ್ನಾನಕ್ಕೆ ಹೋಗಿದ್ದಾನೆ. ಬಟ್ ನಮ್ಮಪ್ಪ ಇನ್ನೂ ಮಲಗಿದ್ದಾರೆ. ಅವ್ರು ಇವಾಗ ಇನ್ನೇನು ಎದ್ದೊಳ್ತಾರೆ. ಸೊ ಏನಕ್ಕೆ ಇಷ್ಟು ಬೇಗ ಎದ್ದಿರೋದಂದರೆ ಎಲ್ಲರೂ ನೆನ್ನೆ ನೈಟ್ ಎಲ್ಲ ಸ್ವಲ್ಪ ಬೇಗ ಮಲ್ಕೊಂಡ್ವಿ. ಸೊ ಬೇಸಿಕಲಿ ಲೈಫಲ್ಲೇ ಫಸ್ಟ್ ಟೈಮು ನನ್ನ ಫ್ಯಾಮಿಲಿ ಜೊತೆ ನಾನು ಟ್ರಿಪ್ ಹೋಗ್ತಾಯಿದ್ದೀನಿ. ಅಂದರೆ ಇದಕ್ಕಿಂತ ಮುಂಚೆನೂ ಹೋಗಿದ್ದೀನಿ, ಧರ್ಮಸ್ಥಳ, ಕುಕ್ಕೆ, ಗೊತ್ತಲ್ಲ ಬರೀ ದೇವಸ್ಥಾನಗಳಿಗೆ. ಸೊ ಫೈನಲಿ ಇವತ್ತು ಈ ಸತಿ ಉಡುಪಿಗೆ ಒಂದು ರೌಂಡ್ ಟ್ರಿಪ್ ಹೋಗಿ ಅಲ್ಲೆಲ್ಲ ಸ್ವಲ್ಪ ಮಜಾ ಮಾಡಿ ರೆಸಾರ್ಟಲ್ಲೆಲ್ಲ ಎಂಜಾಯ್ ಮಾಡಿ, ಆಮೇಲೆ ಅದು ಕಾಂತವೇ ಹೋಗ್ತಾನೋ ಟೆಂಪಲ್ಸ್ ಇದ್ದೇ ಇದೆ ಗೊತ್ತಲ್ಲ. ಅದು ಟೆಂಪಲ್ ಬಿಟ್ಟು ಎಲ್ಲೂ ಪ್ರಯಾಣನೇ ಹೊರಡಲ್ಲ, ಟೆಂಪಲ್ಲೇ ಮೇನ್ ರೀಸನು. ಸೊ ಹೊರನಾಡು ಹೋಗಬೇಕು, ಶೃಂಗೇರಿ ಹೋಗಬೇಕು, ಹಂಗೆ ಅಂದವೇ ಆ ರೂಟಲ್ಲಿ ಹೋಗಿ ಉಡುಪಿ ರೀಚ್ ಆಗ್ತೀವಿ. ಉಡುಪಿಲಿ ಒಂದು ಒಳ್ಳೆ ರೆಸಾರ್ಟ್ ಬುಕ್ ಮಾಡಿದ್ವಿ, ಆ ರೆಸಾರ್ಟ್ ತೋರಿಸ್ತೀನಿ. ಸೊ ನಾವು ರೆಸಾರ್ಟಲ್ಲಿ ಏನೇನು ಮಜಾ ಮಾಡ್ತೀವಿ ಅಂತ ತೋರಿಸ್ತೀನಿ, ಅಲ್ಲಿ ಏನೇನು ತಿಂತೀವಿ. ಸೊ ಅದೇ ಟೋಟಲಾಗಿ ಎಕ್ಸೈಟ್ ಆಗಿದ್ದೀನಿ, ಯಾಕಂದರೆ ಫಸ್ಟ್ ಟೈಮ್ ಫ್ಯಾಮಿಲಿ ಟ್ರಿಪ್ ಅಂತ ಹೋಗ್ತಾ ಇರೋದು, ಮಜಾ ಮಾಡೋಕ್ಕಂತ ಹೋಗ್ತಾ ಇರೋದು. ನಮ್ಮಮ್ಮ ಲೈಫಲ್ಲೇ ಒಂದು ರೆಸಾರ್ಟ್ಗೂ ಹೋಗಿಲ್ಲ. ಸೊ ಇವತ್ತು ಅದು ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಣ ಈ ವ್ಲಾಗಲ್ಲಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಇದು ಡಿಫ್ರೆಂಟ್ ಪಾರ್ಟ್ಸಲ್ಲಿ ಮಾಡ್ತೀನಿ, 1 or 2 3 ಪಾರ್ಟ್ಸ್ ಇರುತ್ತೆ, ಎಷ್ಟಂತ ಗೊತ್ತಿಲ್ಲ. ಸೊ ವ್ಲಾಗ್ ಲೆಂತ್ ಹೋಗ್ತಾ ನೋಡ್ಕೊಂಡು ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ನಮ್ಮಮ್ಮ ಅಲ್ಲಿ ಆಲ್ರೆಡಿ ಸೌಂಡ್ ಮಾಡ್ತಾರೆ ಗೈಸ್, ನೋಡಿ 2 ಗಂಟೆಗೆ ಮಾಡೋ ಸೌಂಡ್ ಅದು. ಯಪ್ಪ ಗೊತ್ತೇ ಆಗಲ್ಲ ಅವ್ರಿಗೆ. ಅಮ್ಮ ಎಲ್ಲ ಮಲಗಿರ್ತಾರಲ್ಲಿ ಎಲ್ಲ ಕಡೆ. ನೀನು ಹಿಂಗೆ ಸೌಂಡ್ ಮಾಡಿದ್ರೆ ಎಲ್ಲ ಹೆಂಗೆ ಮಲ್ಕೊತಾರೆ. ಹಾಂ ನೋಡ್ರಿ ಗೈಸ್, ಎಂಥ ಸ್ಯಾಡಿಸ್ಟು. 2 ಗಂಟೆ ಎಲ್ಲ ಎದ್ದೊಳ್ಳಿ ತಗೋ ಅಂತೆ. ಏನೆಲ್ಲ ನಿಂತರ ದೇವ್ಗಳ ಥರ ಎದ್ದಿರ್ತಾರ. ಸೊ ಇವಾಗ ನಾನು ಪ್ಯಾಕಿಂಗ್ ಮಾಡಬೇಕು, ಸ್ವಲ್ಪ ಸ್ನ್ಯಾಕ್ಸ್ ಅದು ಇದೆಲ್ಲ ತರಿಸಿದ್ವಿ ನಾನು ಸಹ. ಸೊ ಇವಾಗ ಇಡೀ ಬಟ್ಟೆ ಪ್ಯಾಕಿಂಗ್ ನಾನು ಮಾಡಬೇಕು. ಸಹೋ ಮಾಡಿದ್ದಾನಾ? ಋತಿಕ್ ಮಾಡಿದ್ದಾನ ಎಲ್ಲೋ ಗೊತ್ತಿಲ್ಲ. ಎಲ್ಲರದ್ದು ಆಯಿತಾ? ಎಲ್ಲರದ್ದು ಹೋಗಿದೆ ಗೈಸ್, ನಾನು ಒಬ್ಬಂದೇ ಬಾಕಿ ಇದೆ. ಸೊ ಇವಾಗ ನಾನು ಪ್ಯಾಕ್ ಮಾಡಿದ ತಕ್ಷಣ ನಾನು ರೆಡಿ. ಮನೇನ ಆನ್ ಟೈಮ್ ಬಿಟ್ವಿ. ಸೊ 2 ಗಂಟೆಗೆ ಎದ್ದು ಎಲ್ಲ ರೆಡಿ ಎಲ್ಲ ಆಗಿದ್ವಲ್ಲ, ಎಲ್ಲ ಮುಗಿಸ್ಕೊಂಡು ಮನೆ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 3 o'clock ಆಯಿತು. ಸೊ 3 ಗಂಟೆ ಕರೆಕ್ಟಾಗಿ ಆಯಿತು ಮನೆ ಬಿಡೋಕ್ಕೆ. ಮನೆ ಬಿಟ್ಟು 1.5 hourಗೆ ಹಾಸನ್ ರೀಚ್ ಆದ್ವಿ. ಆ್ಯಂಡ್ ಅಲ್ಲಿಂದ ಇವಾಗ ಹೊರನಾಡು ಹೋಗ್ತಾ ಇದ್ದೀವಿ ಫಸ್ಟು. ಸೊ ಹೊರನಾಡು ಅಲ್ಲಿಂದ ಎಷ್ಟು ಕಿಲೋಮೀಟ್ರ್ ಅಂತ ನನಗೆ ನೀಟಾಗಿ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ 8 o'clock ಒಳಗಡೆ ರೀಚ್ ಆಗ್ತೀಯ ಅಂತ ತೋರಿಸ್ತಾ ಇತ್ತು. ಸೊ ಇವಾಗ ಬೇಲೂರಲ್ಲಿದ್ದೀವಿ ಗೈಸ್. ಬೆಳಗ್ಗೆ ವೆದರ್ ಎಷ್ಟು ಸಕ್ಕತ್ತಾಗಿದೆ ಅಂದರೆ ನೋಡು. ಇದೆಲ್ಲ ನಿನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅಲ್ಲ ನೋಡ್ತಿರೋದು. ಗೈಸ್ ನೋಡಿ ಟೈಮ್ ಎಷ್ಟು ಸಹ? 6 ಗಂಟೆ ತೋರಿಸು. 5:52. ಗೈಸ್ ಆಲ್ಮೋಸ್ಟ್ 6 ಗಂಟೆ. ನೋಡಿ ನಮ್ಮಮ್ಮ ಲಿಪ್ಸ್ಟಿಕ್ ಎಲ್ಲ ಹಾಕೊಂಡು ರೆಡಿ ಆಗೋರು ಇವಾಗ. ವ್ಲಾಗಿಗೆ ಅಂತ ತಾನೇ ನೀನು ಸಹ? ನೀನು ಫಸ್ಟ್ ಟೈಮ್ ಈ ಥರ ಆಚೆ ಲೈಫಲ್ಲಿ ಹೋಗಿಲ್ವಾ? ಗೈಸ್ ನೋಡಿ ಇಂಜಿನಿಯರಿಂಗ್ 2nd year ಲೈಫಲ್ಲಿ ಅವನು ಈ ಥರ ಇದೆಲ್ಲ ಬಂದಿಲ್ಲ. ಅದು ಯಾವ ಏಜಲ್ಲಿ? ಗೈಸ್ ಅಲ್ಲಿ ನೋಡಿ ನೇಚರ್ ಇಷ್ಟಪಡೋರು ಮಲ್ಕೊಂಬಿಟ್ಟವ್ರೆ. ನಾವು ನೇಚರ್ ನಮಗೇನು ಅಷ್ಟೊಂದೆಲ್ಲ ಜೋಶಿಲ್ಲ, ಬಟ್ ನಾವೆದ್ದಿದ್ದೀವಿ. ಸೊ ಅದೇ ಇಲ್ಲಿ ಒಂಥರ ಸೀನರಿ ಸಕ್ಕತ್ತಾಗಿತ್ತು. ಸೊ ಅದನ್ನ ಒಂದ್ಸತಿ ತೋರಿಸೋಣ ಅಂತ ಹೇಳಿದೆ. ಬೆಳಗ್ಗೆ ಸೌಂಡು ಯಪ್ಪ ಸಕ್ಕತ್ತಾಗಿದೆ. ನೈಸ್, ಖುಷಿ ಆಯ್ತಮ್ಮ ಆಚೆ ಬಂದು. ನೋಡಿ ಯಾವಾಗಲೂ ಟ್ರೈನ್ ಹತ್ಕೊಂಡು ಹೋಗಿ ಗೈಸ್, ನಮ್ಮ ಮನೇಲಿ ಕುಕ್ಕಿಗೆ ಹೋಗಿದ್ರೆ ಟ್ರೈನ್ ತೊಗೊಂಡು ಹೋಗ್ತೀವಿ. ಸೊ ಟ್ರೈನ್ ಹತ್ವಿ ಅಂದರೆ ಅದೇ ಟ್ರೈನಲ್ಲಿ ಹೋಗ್ತೀವಿ. ಟ್ರೈನಲ್ಲಿ ಕುಕ್ಕೆ ಇಳ್ಕೊಂಡು ಅಲ್ಲಿಂದ ಬಸ್ ತೊಗೊಂಡು ಧರ್ಮಸ್ಥಳ ಹೋಗಿ ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮಾಡಿಕೊಂಡು ಆಮೇಲೆ ವಾಪಸ್ ಕುಕ್ಕೆಗೆ ಬಂದು ಕುಕ್ಕೆ ದರ್ಶನ ಮಾಡಿ ಆಮೇಲೆ ಟ್ರೈನಲ್ಲಿ ವಾಪಸ್ ಬರೋದು. ಸೊ ಪ್ರತಿ ಸತಿ ಹಂಗೆ ಹೋಗ್ತಾಯಿದ್ವಿ. ಬಟ್ ನನಗೆ ಅದು ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಟ್ರೈನಲ್ಲಿ ಕುತ್ಕೊಂಡು ಮಲ್ಕೊಂಡು ಡೈರೆಕ್ಟಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಹಂಗೆ ವಾಪಸ್ ಏನೋ ನನಗೆ ಆ ಫೋರ್ಸೆಬಲಿ ದೇವಸ್ಥಾನಕ್ಕೆ ಹೋದಂಗೆ ನನಗೆ ಫೀಲ್ ಬರುತ್ತೆ. ನನಗೇನೋ ಇಷ್ಟ, ನಾನು ಎಂಜಾಯ್ ಮಾಡಲ್ಲ. ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳಿ ನಾನು ಬರಲ್ಲ ಅಂತ ಹೇಳಿದ ಮೇಲೆ ಕಾರಲ್ಲೇ ಹೋಗೋಣ ಸರಿ ಬಾ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ. ಅದಕ್ಕೆ ನಾನು ದೇವಸ್ಥಾನಕ್ಕಂತೂ ಮತ್ತೆ ಬರಲ್ಲ ಅಂದ್ಬಿಟ್ಟು ಉಡುಪಿಗೆ ಹೋಗೋಣ ಅಂತ ಮಧ್ಯದಲ್ಲಿ ಸ್ಕ್ಯಾಮು ನೋಡ್ದಾ. ಬಟ್ ಏನಂದರೆ ಗೈಸ್, ನನ್ನ ತಮ್ಮ
ಲೈಫಲ್ಲೇ ಅವ್ನು ಸಮುದ್ರನೇ ನೋಡಿಲ್ಲ. ಸಮುದ್ರ, ಬೀಚು, ಸಿ ಕರ್ಕೊಂಡು ಹೋಗಿಲ್ಲ ನಮ್ಮ ಮನೆಯವರು. ನೋಡ್ದಾ? ಸೊ ಎಸ್, ಫೈನಲಿ ಇವಾಗ ಇದನ್ನ ಒಂದು ವಾಕ್ ಮಾಡಿ ಇಲ್ಲೆಲ್ಲ ಎಂಜಾಯ್ ಮಾಡಿಕೊಂಡು ವಾಪಸ್ ಜರ್ನಿ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀವಿ. ಸೊ ನೆಕ್ಸ್ಟ್ ಸ್ಟಾಪ್ ಇಸ್ ಹೊರನಾಡ್. ಲೆಟ್ಸ್ ಗೋ ಗೈಸ್. ಹೊರನಾಡ್ ರೀಚ್ ಆಗಿದ್ವಿ. ಸೊ ಹೊರನಾಡ್ ರೀಚ್ ಆಗಿದ ತಕ್ಷಣ ಏನಕ್ಕೆ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇದೊಂದು ಒಳ್ಳೆ ವ್ಯೂ ಇದೆ. ಸೊ ಅಲ್ಲಿ ಇವಾಗ ತಾನೇ ಸನ್ರೈಸ್ ಆಗ್ತಾಯಿದೆ ಆ್ಯಂಡ್ ಕಂಪ್ಲೀಟ್ ಫಾಗ್ ಆಗಿದೆ ಈ ಏರಿಯಾ. ಸೊ ಮೋಸ್ಟ್ ಆಫ್ ದ ಏರಿಯಾ ಫುಲ್ ಫಾಗ್ ಆಗಿದೆ ಆ್ಯಂಡ್ ಇಲ್ಲಿ ನೀರು ಹೊಳೆ ಹರಿತಾ ಇತ್ತಲ್ಲ, ಸೊ ಚೆನ್ನಾಗಿದೆ ಅಂದ್ಬಿಟ್ಟು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಹಂಗೆ ಇಲ್ಲೇ ನಿಲ್ಲಿಸ್ಕೊಂಡು ನೋಡ್ತಾ ಇದ್ವಿ ಎಲ್ಲ, ನಾನು ನಮ್ಮ ಅಪ್ಪ ಅಮ್ಮ ಎಲ್ಲ. ಸೊ ಬ್ಯೂಟಿಫುಲ್ ಆಗಿದೆ. ಬೆಳಗ್ಗೆ ತುಂಬ ಚಿಲ್ಲಾಗಿದೆ. ಹೆಂಗಿದೆ ಅಂದರೆ ಅಲ್ಲಿ ಚಳಿನೂ ಆಗ್ತಿಲ್ಲ, ಶೆಕೆನೂ ಆಗ್ತಿಲ್ಲ. ಪರ್ಫೆಕ್ಟಾಗಿದೆ ವೆದರು. ಕಾರ್ ಪಾರ್ಕ್ ಮಾಡಿ ಇವಾಗ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀನಿ. ನಾನು ಎಷ್ಟೊಂದು ದಿವಸ ಆದಮೇಲೆ ಬರ್ತಾ ಇರೋದು ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ಹೊರನಾಡಲ್ಲಿ. ಸೊ ನನಗೇನು ಜ್ಞಾಪಕ ಇಲ್ಲ ಇರೋ ಲೆಕ್ಕ, ಬಟ್ ನನಗೇನೋ ಒಂದು ಸ್ವಲ್ಪ ಈ ಕುಕ್ಕೆ ವೈಬ್ಸ್ ಬರ್ತಾಯಿದೆ. ಸೊ ಲೆಟ್ಸ್ ಗೋ, ಒಳಗಡೆ ಹೋಗಿ ನೋಡೋಣ, ದರ್ಶನ ಎಲ್ಲ ಮಾಡ್ಕೊಂಬರೋಣ. ಚೆನ್ನಾಗಿದೆ, ಒಂದು ಸ್ವಲ್ಪ ಸನ್ನಿಯಾಗಿದೆ. ಹೆಂಗೋ ತುಂಬ ಬಿಸಿಲೂ ಇಲ್ಲ. ಜಾಸ್ತಿ ಬಿಸಿಲಿದ್ರೆ ಅಷ್ಟೇ ಮತ್ತೆ ಟ್ಯಾನ್ ಆಗಿಬಿಡ್ತೀನಿ. ಲಾಸ್ಟ್ ಟೈಮ್ ಉಡುಪಿಗೆ ಬಂದೆ ಟ್ಯಾನ್ ಆದೆ, ಮತ್ತೆ ಹಂಗೆ ಟ್ಯಾನ್ ಆಗಿಬಿಟ್ರೆ ಅಷ್ಟೇ ಒಳ್ಳೆ ಕರಿ ನಾಯಿ ಥರ ಆಗ್ಬಿಡ್ತೀನಿ. ವೆದರ್ ನೋಡಿ ಸಕ್ಕತ್ತಾಗಿದೆ. ಅಲ್ಲಿ ಕ್ಲೌಡ್ಸು ಅದು ಇದೆಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನೀನು ಯಾವಾಗಮ್ಮ ಬಂದಿದ್ದು ಲಾಸ್ಟ್ ಟೆಂಪಲ್ಗೆ? ಲಾಸ್ಟ್ ಟೆಂಪಲ್ಗೆ ಋತಿಕ್ಗೆ ಮುಡಿ ಕೊಟ್ಟಾಗ. ಋತಿಕ್ 1 ವರ್ಷ ಮಗು ಇದ್ದಾಗ. ಹೌದಾ? ಒಂದೂವರೆ ವರ್ಷ ಇದ್ದಾಗ ಅವನಿಗಿಲ್ಲ ಮುಡಿ ಕೊಟ್ಟಿದ್ದು? ಮುಡಿ ಅಂದರೆ ನಾವು ಸುಬ್ರಹ್ಮಣ್ಯದಲ್ಲಿ ಕೊಟ್ಟಿದ್ದು, ಇಲ್ಲಿಗೂ ಬಂದಿದ್ವಿ. ಓಕೆ, ನನಗೇನು ಜ್ಞಾಪಕ ಇಲ್ಲ, ಬಟ್ ನಾನು ಬಂದಿದ್ದೆ ತಾನೆ. ಬಟ್ ನನಗೇನು ಜ್ಞಾಪಕ ಇಲ್ಲ ಗೈಸ್. ನಾನು ಲಾಸ್ಟ್ ಬಂದಿದ್ದು ಆಲ್ಮೋಸ್ಟ್ ಒಂದು 6 years ಬ್ಯಾಕು. ಏನದು ಕೂರ್ಗಿಗೆ ಟ್ರಿಪ್ ಹೋಗಿದ್ವಿ. ಕೂರ್ಗೆ ಟ್ರಿಪ್ ಹೋಗಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ ಸುಮ್ಮನೆ ದೇವಸ್ಥಾನದ ದರ್ಶನ ಮಾಡೋಕ್ಕಂತ ಬಂದಿದ್ವಿ. ಸೊ ಅದೇ ಲಾಸ್ಟ್ ನಾನು ನೋಡಿದ್ದು. ಗೈಸ್ ಆ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಕಂಪ್ಲೀಟ್ ನೇಚರೇ ಚೆನ್ನಾಗಿದೆ. ಈ ರೋಡು ಎಲ್ಲ ಸಕ್ಕತ್ತಾಗಿದೆ. ಯಪ್ಪ, ಅದು ಮೇಲ್ಗಡೆ ಒಳ್ಳೆ ಕ್ಲೀನಾಗಿ ಟ್ರಿಮ್ ಆಗಿರೋ ಥರ ಕಾಣ್ತಾ ಇದೆ. ಫ್ಲಾಟ್ ಗ್ರೀನ್ ಸರ್ಫೇಸ್ ಥರ ಇದೆ. ಮೇಲ್ಗಡೆ ಒಂದು ಸ್ವಲ್ಪ ಆ್ಯನಿಮಲ್ಸ್ ಅಲ್ಲಲ್ಲಿ ಆ್ಯನಿಮಲ್ಸ್ ನೋಡು, ಕ್ಲೌಡಿಂದ ಶಾಡೋ ಬೀಳ್ತಾ ಇದೆ ಅಲ್ಲಿ. ಹಾಂ, ಕ್ಲೌಡಿಂದ ಇದೆಲ್ಲ ಶಾಡೋ ಬೀಳ್ತಾ ಇರೋದು. ಗೈಸ್, ಹೊರನಾಡು ಬಿಟ್ಟು ಅಲ್ಲಿಂದ ಸ್ಟ್ರೇಟು ಶೃಂಗೇರಿ ಬಂದ್ವಿ ಎಲ್ಲ. ಋತಿಕ್ಕು, ನಮ್ಮಪ್ಪ ಎಲ್ಲ. ಸೊ ಟೆಂಪಲ್ ಅಲ್ಲಿದೆ. ಗ್ಯಾಪಲ್ಲಿ ಎಲ್ಲ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದ್ರು. ನಮ್ಮಮ್ಮ ನೀನು ಮಲಗಿಲ್ಲ, ಹೋಗಮ್ಮೋ. ಗೈಸ್, ನಮ್ಮಮ್ಮನೂ ಒಂದು ರೌಂಡ್ ಮಲ್ಕೊಂಡ್ರು. 3 ಜನನೂ ಕಂಪ್ಲೀಟ್ ಸ್ಲೀಪ್ ಆಗಿದ್ರು. ಆಮೇಲೆ ಒಟ್ಟಿನ ನಮ್ಮಮ್ಮ ಜಾಸ್ತಿ ಹೊತ್ತು ಮಲಗಿಲ್ಲ, ಒಂದು 10-15 minutes ಅಷ್ಟೇ ಮಲ್ಕೊಂಡ್ರು. ಅಪ್ಪ, ನನಗೆ ಕ್ಲಚ್ ಒತ್ತಿ ಕಾಲೆಲ್ಲ ಒಂದು ಸ್ವಲ್ಪ ನೋವ್ತಾ ಇದೆ. ಸೊ ಇವಾಗ ಹೋಗಿ ತಿಂಡಿನೂ ತಿಂದಿಲ್ಲ ಇನ್ನು. ತಿಂಡಿ ಒಂದು ಸ್ವಲ್ಪ ತಿಂದ್ಕೊಂಡು ದರ್ಶನ ಮಾಡಿಕೊಂಡು ಬರೋಣ. ಈ ಟೆಂಪಲು ಮುಗಿಸ್ಬೇಕು ಬೇಗ. ಶೃಂಗೇರಿ ಟೆಂಪಲ್ ಸಿಕ್ಕಾಪಟ್ಟೆ ಉದ್ದ ಇದೆ, ದೊಡ್ಡದಾಗಿದೆ ನೋಡೋಕ್ಕೆ. ಯಪ್ಪ, ನನಗಿಲ್ಲಿ ಬಂದಿದ್ದಾಗ ಜ್ಞಾಪಕ ಇಲ್ಲ. ಚೆನ್ನಾಗಿದೆ. ನಾನಿಲ್ಲಿ ಬಂದಿದ್ದೀನಾ? ಚಿಕ್ಕ ವಯಸ್ಸಕ್ಕಂತೆ ನನಗೇನು ಜ್ಞಾಪಕ ಇಲ್ಲ ಗೈಸ್. ಯಪ್ಪ, ಮುಡಿ ಕೊಟ್ಟಾಗ. ಒಟ್ನಲ್ಲಿ ದೊಡ್ಡದಾಗಿದೆ ಟೆಂಪಲ್. ನನಗಂತೂ ಏನು ಒಂಚೂರು ಜ್ಞಾಪಕ ಇಲ್ಲ. ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋ ಫೀಲಿಂಗಲ್ಲಿದ್ದೀನಿ. ಸೊ ಒಳಗಡೆ ಹೋಗೋಣ. ಸಹೋ ಮತ್ತು ನಮ್ಮಪ್ಪ ಚಪ್ಪಲಿ ಬಿಡೋಕ್ಕೆ ಹೋಗಿದ್ರು. ಅವ್ರು ಅಲ್ಲೇ ಬಿಡ್ತಾ ಇದ್ದಾರೆ. ಅವ್ರು ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ತೊಗೊತಾ ಇದ್ದಾರೆ. ತಿಂಡಿ ಬೇರೆ ತಿಂದಿಲ್ಲ. ನೀವೆಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ದೀರಾ. ಓ ಗುಲ್ಡು ನನ್ನ ಮಕ್ಕಳು. ಸೊ ತಿಂಡಿ ಬೇರೆ ಇನ್ನೂ ತಿಂದಿಲ್ಲ. ದರ್ಶನ ಬೇಗ ಮುಗಿಸ್ಕೊಂಡು ಆಮೇಲೆ ತಿಂಡಿಗೆ ಹೋಗೋಣ ಅಂದರೆ ನಮ್ಮಮ್ಮ. ಹಾಂ, ಜನ ಇರ್ತಾರೆ, ಬಟ್ ಅದೇ ಬೇಗ ದರ್ಶನ ಮುಗಿಸ್ಬಿಡೋಣ. ಅದಕ್ಕೆ ಫಸ್ಟ್ ದರ್ಶನ ಮುಗಿಸ್ಬಿಡೋಣ. ಇಲ್ಲಾಂದರೆ ಆಮೇಲೆ ದರ್ಶನ ಮಾಡ್ದಿರಾ ತಿಂಡಿ ತಿನ್ನೋಕ್ಕೆ ಹೋಗಿ ಮತ್ತೆ ರಶ್ ಆಗಿ ಅದರಲ್ಲಿ ಒಂದು ಅರ್ಧ ಗಂಟೆ 20 ನಿಮಿಷ ಮತ್ತೆ ವೇಸ್ಟ್ ಆಗಿಬಿಡುತ್ತೆ. ಸುಮ್ಮನೆ ಯಾಕೆ? ಸೊ ಫಸ್ಟ್ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ. ಓ ಗೈಸ್, ಶಂಕರಾಚಾರ್ಯರು ಸ್ಟಾರ್ಟ್ ಮಾಡಿದಂತೆ ಈ ಜಾಗನ. ಸೊ ಅದಕ್ಕೆ ಆ ಹಳೇ ಟೆಂಪಲ್ ಇದೆ. ಆ್ಯಂಡ್ ದೇವ್ರು ಅಲ್ಲೇನೇ ಇರೋದು ಒಳಗಡೆ. ಓ, ನಂಗೆ ಗೊತ್ತಿರಲಿಲ್ಲ.
ಸಕ್ಕತ್ತಾಗಿದೆ. ಬನ್ನಿ ಹತ್ತಿರ ಹೋಗಿ ನೋಡೋಣ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಆನೆ, ಇಲ್ಲೊಂದು ಆನೆ, ಆ ಕಡೆ ಒಂದು ಆನೆ, 2 ಆನೆಗಳಿದೆ. ಆ್ಯಂಡ್ ಈ ಟೆಂಪಲ್ಲು ಒಂಥರ ಕಾಮಾಗಿ ತುಂಬ ಚೆನ್ನಾಗಿದೆ ಗೈಸ್. ಲೈಕ್ ಇಡೀ ಎನ್ವಿರಾನ್ಮೆಂಟ್ ಅಲ್ಲ, ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದು ಈ ಸ್ಟ್ರಕ್ಚರ್ ಅಂತೂ ತುಂಬ ಚೆನ್ನಾಗಿದೆ. ಖುಷಿ ಆಗುತ್ತೆ ನೋಡೋಕ್ಕೆ. ಒಟ್ನಲ್ಲಿ ನಾನು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿ. ಯಾವತ್ತು ಬಂದಿದ್ದಂತೂ ನನಗೆ ಒಂದು ಚೂರು ಜ್ಞಾಪಕ ಅಂತೂ ಇಲ್ಲ. ಸೊ ನಾನು ಅದು ಇನ್ನೂ ಹತ್ತಿರ ಹೋಗಿ ನೋಡಬೇಕು. ಫಸ್ಟು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಒಳಗಡೆ ಹೋಗಿ ನೋಡೋಣ. ಲೆಟ್ಸ್ ಗೋ. ಶೃಂಗೇರಿ ಶಾರದಾ ಟೆಂಪಲಲ್ಲಿ ಪಂಚೆ ಇಲ್ಲ ಅಂದರೆ ಹುಡುಗರನ್ನ ದೇವ್ರ ಹತ್ತಿರ ಬಿಡಲ್ಲ, ದೂರದಿಂದನೇ ನಿಂತ್ಕೊಂಡು ನೋಡಬೇಕು. ಸೊ ನಾನು ಋತಿಕ್ಕು ನಮ್ಮಪ್ಪ ಎಲ್ಲ ಇದು ಪ್ಯಾಂಟು ಶರ್ಟ್ ಹಾಕಿರೋದಕ್ಕೆ ಅಲೋ ಮಾಡಿಲ್ಲ. ಅಲ್ಲ ಅಂದರು. ಸೊ ನಾರ್ಮಲಿ ಟ್ರೆಡಿಷ್ನಲ್ ವೇರ್ ಅಥವಾ ಏನದು ಪಂಚೆ ಏನಾರು ಹಾಕಿದ್ರೆ ಇನ್ನೂ ಸ್ವಲ್ಪ ಮುಂದೆ ಬಿಡ್ತಾರೆ ಗೈಸ್. ಇದು ವಿದ್ಯಾಶಂಕರ ಟೆಂಪಲ್ ಅಂತೆ. ಲಾಚೆ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಸ್ಟ್ರಕ್ಚರ್ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ಯಪ್ಪ, ಆಗಿನ ಕಾಲದಲ್ಲಿ ಎಷ್ಟು ಒಳ್ಳೆ ಕ್ವಾಲಿಟಿಯಲ್ಲಿ ಕಟ್ಟಿದ್ರು. ತುಂಬ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಸಕ್ಕತ್ತಾಗಿದೆ ಡೀಟೇಲ್ಸು, ಒಂದೊಂದು ಡೀಟೇಲ್ಸು. ಸೊ ಲಾಸ್ಟು ಇದೊಂದು ಒಳಗಡೆ ವಿದ್ಯಾಶಂಕರ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ವಾಪಸ್ ಉಡುಪಿ ಕಡೆ ಹೊರಡಬೇಕು. ಸೊ ಫಸ್ಟ್ ಹೋಗಿ ದರ್ಶನ ಮುಗಿಸೋಣ. ಬಟ್ ನನಗೆ ಈ ಸ್ಟ್ರಕ್ಚರ್ ನೋಡಿದ್ರೇ ಖುಷಿ ಆಗ್ತಿದೆ ಗೈಸ್. ಯಪ್ಪ, ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫೋಟೋಸಲ್ಲೆಲ್ಲ ನೋಡೋದಕ್ಕೆ ನಾರ್ಮಲಾಗಿ ಅನಿಸುತ್ತೆ, ಏನಷ್ಟು ಸ್ಪೆಷಲ್ ಅನಿಸಲ್ಲ. ಬಟ್ ಇನ್ ಪರ್ಸನ್ ನೋಡೋದ್ರಲ್ಲಿ ಆ ಚಿಕ್ಕ ಚಿಕ್ಕ ಡೀಟೇಲಿಂಗ್ ಇದೆಯಲ್ಲ, ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಂ, ಸಕ್ಕತ್ತಾಗಿ ಮಾಡೋರು ಗೈಸ್. ಚಪ್ಪಲಿನ ಈ ಥರ ಗಾಡಿಗಳ ಮಧ್ಯೆ ಎಲ್ಲ ಹಾಕಿದ್ರೆ ಈ ಥರ ಎತ್ಕೊಂಡು ಹೋಗ್ತಾರೆ. ಸೊ ಶೃಂಗೇರಿಗೆ ಬಂದು ಯಾರಾದರೂ ಚಪ್ಪಲಿಗಳನ್ನ ಇಲ್ಲಿಲ್ಲೇ ಏನಾದ್ರು ಇಟ್ಬಿಟ್ಟು ದುಡ್ಡು ಕೊಡೋಕ್ಕೆ, ಚಪ್ಪಲಿ ಸ್ಟ್ಯಾಂಡಲ್ಲಿ ಇಡೋದಕ್ಕೆ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ನಿಮ್ಮ ಚಪ್ಪಲಿ ಹೋಯ್ತು. ಸೊ ಆ ಮಿಸ್ಟೇಕ್ ಮಾಡಬೇಡಿ. ನೀಟಾಗಿ ಇಲ್ಲಿ ಫುಟ್ವೇರ್ ಸ್ಟ್ಯಾಂಡ್ ಅಂತ ಇದೆ ಟೆಂಪಲ್ ಪಕ್ಕನೇ, ಅಲ್ಲೋಗಿ ಬಿಡಿ ಗೈಸ್. ಟೆಂಪಲ್ ಆಚೆ ಇಲ್ಲಿ ಯಾರಾದರೂ ಕಾರ್ ಪಾರ್ಕ್ ಮಾಡ್ತೀರಾ ಅಂತ ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ನಾನು ಇಲ್ಲೇ ಬಂದು ಕಾರ್ ಹಾಕೋಣ, ಇವ್ರು ಕಾರ್ ಎತ್ಕೊಂಬರ್ತೀನಿ ಅಂತ ಹೇಳಿದೆ ನಮ್ಮ ಅಪ್ಪಂಗೆ. ಆಮೇಲೆ ನಮ್ಮ ಅಪ್ಪ ಹೇಳಿದ್ರು ಕಾರ್ ಲಾಕ್ ಆಗ್ತಾರಂತ. ಸೊ ಪ್ರತಿಯೊಂದು ಕಾರ್ಗೂ ಈ ಥರ ಲಾಕ್ ಹಾಕ್ಬಿಡ್ತಾರೆ. ಲಾಕ್ ಹಾಕಿ ಆಮೇಲೆ ಫೈನ್ ಎಷ್ಟಿರುತ್ತೆ ಗೊತ್ತಿಲ್ಲ, ಆಲ್ಮೋಸ್ಟ್ ಅಟ್ಲೀಸ್ಟ್ 1000 ಚಾರ್ಜ್ ಮಾಡ್ತಾರೆ. ಸೊ ಫೈನ್ ಪೇ ಮಾಡೋಕ್ಕೆ ರೆಡಿ ಇರೋಂಗಿದ್ರೆ ಇಲ್ಲಿ ಬಂದುಬಿಟ್ಟು ಪಾರ್ಕ್ ಮಾಡಿ, ಇಲ್ಲಾಂದರೆ ನಾಟ್ ವರ್ತ್ ಇಟ್. ಆ ಕಡೆ ಇದೆ ಪಾರ್ಕಿಂಗು, ಅಲ್ಲಿ ತುಂಬ ಜಾಸ್ತಿ ಜಾಗನೇ ಇದೆ ನೋಡಿ. ಈ ಥರ ಇವಾಗ ಈ ಕಾರ್ ನಿಲ್ಲಿಸಿದ್ದಾರೆ, ಇವಾಗ ಈ ಕಾರ್ಗೆ ಇಲ್ಲಿ ಲಾಕ್ ಮಾಡ್ತಾರೆ. ವೆಲ್ಕಮ್ ಟು ಪ್ಯಾರಡೈಸ್ ಲಗೋನ್ ರೆಸಾರ್ಟ್ ಗೈಸ್. ಸೊ ಇವಾಗ ಜಸ್ಟ್ ಒಂದು ಸ್ವಲ್ಪ ಹೊತ್ತಾಯಿತು ಉಡುಪಿ ರೀಚ್ ಆಗಿ. ಸೊ ರೀಚ್ ಆಗಿದ ತಕ್ಷಣ ಕಾರಲ್ಲಿ ಪಾರ್ಕ್ ಮಾಡಿ ಇವಾಗ ರೂಮ್ಗೆ ಹೋಗಿ ಚೆಕ್-ಇನ್ ಆಗಬೇಕು. ಆ್ಯಂಡ್ ನೋಡೋದಕ್ಕೆ ಪ್ರಾಪರ್ಟಿ ತುಂಬ ಬ್ಯೂಟಿಫುಲ್ ಆಗಿದೆ, ದೊಡ್ಡದಾಗಿದೆ, ಒಳಗಡೆ ಎಲ್ಲ ಇನ್ನೂ ಜಾಸ್ತಿ. ಸೊ ಇವಾಗ ಜಸ್ಟ್ ಇಲ್ಲಿ ಬಂದ್ವಿ. ಆ್ಯಂಡ್ ಅದೇ ನಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಅವರಿಲ್ಲೇ ಆಚೆ ನೋಡೋಕೆ ಹೋಗಿದ್ದಾರೆ. ಅದೆಲ್ಲ ನೋಡ್ಕೊಂಡೆಲ್ಲ ಬಂದಮೇಲೆ ಹಂಗೆ ಕರ್ಕೊಂಡು ಒಳಗಡೆ ಹೋಗಿ ಚೆಕ್-ಇನ್ ಆಗೋಣ. ಬನ್ನಿ, ಲೆಟ್ಸ್ ಗೋ. ನಾವು ಸ್ಟೇ ಆಗ್ತಿರೋದು ಇದೇ ಬಿಲ್ಡಿಂಗಲ್ಲಿ, ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದು ಹಿಂದೆ ವ್ಯೂ ಇದೆ. ಸೊ ವಾಟರ್ ವ್ಯೂದು ನಾವು ಸೆಲೆಕ್ಟ್ ಮಾಡಿರೋದು. ಆ್ಯಂಡ್ ಒಳಗಡೆ ಹೋಗೋದಕ್ಕೆ ನನಗಂತೂ ತುಂಬ ಎಕ್ಸೈಟ್ ಆಗ್ತಿದೆ, ಯಾಕಂದರೆ ಫ್ಯಾಮಿಲಿ ಜೊತೆ ಫಸ್ಟ್ ಟೈಮ್ ಹೋಗ್ತಿರೋದಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಸೊ ಇದು ಹೆಸರು ಬೇ ಸೈಡ್ ಅಂತ, ನಾವಿರೋ ಬಿಲ್ಡಿಂಗ್ ಹೆಸರು. ಸೊ ಒಳಗಡೆ ಹೋಗಿ ನೋಡೋಣ ಹೆಂಗಿದೆ. ಓ ಗೈಸ್, ದೊಡ್ಡದಾಗಿದೆ ರೂಮೇ, ಸಕ್ಕತ್ತಾಗಿದೆ. ಒಳಗಡೆ ದೊಡ್ಡದಾಗಿದೆ, ತುಂಬ ಸ್ಪೇಷಿಯಸ್ ಆಗಿದೆ ನೋಡೋದಕ್ಕೆ. ಟಿ ವಿ, ಒಳ್ಳೆ ಬೆಡ್ಡು, ಚೆನ್ನಾಗಿದೆ. ಇಂಟೀರಿಯರ್ಸು ಅದು ಇದು ಎಲ್ಲ ಸಕ್ಕತ್ತಾಗಿದೆ. ನೋಡೋಣ ಒಳಗಡೆ, ತುಂಬ ಇಷ್ಟ ಆಯ್ತು ನನಗಂತೂ. ಹಿಂದೆಗಡೆ ವ್ಯೂಗಂತ ನಾನು ಕಾಯ್ತಾಯಿದ್ದೀನಿ, ಹೋಗ್ಬಿಟ್ಟು ವ್ಯೂ ನೋಡೋಣ. ಬನ್ನಿ, ಲೆಟ್ಸ್ ಗೋ ಇನ್ 3, 2, 1. ಓ ಸಾಕಾಗಿದೆ, ಸೂಪರ್ ಆಗಿದೆ ಗೈಸ್. ಯಪ್ಪ, ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡೋದಕ್ಕಂತೂ ಆ ವೆದರ್ಗೆ, ಆ ವ್ಯೂಗೆ ತುಂಬ ಚೆನ್ನಾಗಿದೆ. ನನಗಂತೂ ಹೆವಿ ಖುಷಿ ಆಯಿತು. ಇವಾಗ ನಮ್ಮ ಅಪ್ಪ ಅಮ್ಮನ ರಿಯಾಕ್ಷನ್ ನೋಡೋಣ. ಬನ್ನಿ ಹೋಗ್ಬಿಟ್ಟು ನೋಡೋಣ. ಗೈಸ್, ಆಡಿಯೋ ಇಶ್ಯೂ ಇರೋದ್ರಿಂದ ಆಡಿಯೋ ಏನೂ ರೆಕಾರ್ಡ್ ಆಗಿಲ್ಲ ಈ ಇಡೀ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರೇ ಕೊಡೋಣ ಅಂತ ಡಿಸೈಡ್ ಆದೆ. ಸೊ ಈ ವ್ಯೂನ ನೋಡಿ ನಮ್ಮ ಅಪ್ಪ ಅಮ್ಮಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ಪ್ರತಿಯೊಬ್ಬರದ್ದು ರಿಯಾಕ್ಷನ್ ಕೇಳ್ತಿದೆ, ಹೆಂಗಿದೆ, ಹೆಂಗೆ ಅನಿಸ್ತು ಅಂತ.
ಸೊ ಎಲ್ಲ ತುಂಬ ಚೆನ್ನಾಗಿದೆ. ಖುಷಿ ಆಯಿತು ಈ ಜಾಗಕ್ಕೆ ಬಂದು. ತುಂಬ ಬ್ಯೂಟಿಫುಲ್ ಆಗಿದೆ ಹಿಂದೆಗಡೆ ವ್ಯೂ ಅಂತ ಎಲ್ಲ ಖುಷಿಪಟ್ಟರು, ತುಂಬ ಅಂದರೆ ತುಂಬ ಖುಷಿಪಟ್ಟರು. ಸೊ ಅವ್ರಿಗೆ ಖುಷಿ ಆಗೋದನ್ನ ನೋಡಿ ನನಗೂ ಭಾಳ ಖುಷಿ ಆಯಿತು. ಇವ್ರನ್ನ ಈ ಥರ ಜಾಗಕ್ಕೆ ನಾನು ಕರ್ಕೊಂಬನ್ನಲ್ಲ ಅಂತ ಒಂಥರ ಪ್ರೌಡ್ ಫೀಲ್ ಆಯಿತು. ಸೊ ಅದನ್ನೇ ನೋಡಿಕೊಂಡು ಮಾತಾಡ್ಕೊತಾ ಇದ್ವಿ ಚೆನ್ನಾಗಿದೆ ಅಂತ. ಸೊ ಗೈಸ್ ಫೈನಲಿ ಮೇಲ್ಗಡೆ ಫ್ಲೋರಲ್ಲಿ ಇರೋ ರೂಮ್ನ ನಾನು ಋತಿಕ್ ಇಟ್ಕೊತೀವಿ, ಕೆಳಗಡೆ ಇರೋ ಫ್ಲೋರ್ನ ನಮ್ಮ ಅಪ್ಪ ಮತ್ತು ನಮ್ಮಮ್ಮ ಯೂಸ್ ಮಾಡ್ತಾರೆ ಅಂತ ಡಿಸೈಡ್ ಆದ್ವಿ. ಯಾಕಂದರೆ ಮೇಲ್ಗಡೆ ವ್ಯೂ ಒಂದು ಸ್ವಲ್ಪ ಬೆಟರ್ ಆಗಿದೆ, ಅಂದರೆ ಸ್ವಲ್ಪ ಹೈಯಲ್ಲಿ ಇರುತ್ತಲ್ಲ. ಸೊ ನಮಗೆ ಈ ವ್ಯೂ ಇಷ್ಟ ಆಯಿತು, ನನಗೆ ಸಹ ಹೋಗಿ. ಆ್ಯಂಡ್ ಕೆಳಗಡೆ ರೂಮ್ ಒಂದು ಸ್ವಲ್ಪ ದೊಡ್ಡದಾಗಿದೆ, ಸೊ ಅದು ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಆಯಿತು. ಸೊ ಅದು ಅವರು ಇರ್ತಾರೆ ಅಂತ ಡಿಸೈಡ್ ಮಾಡಿದ್ರು. ಆ್ಯಂಡ್ ಈ ಟೋಟಲ್ ಉಡುಪಿ ಟ್ರಿಪ್ಪು ಆಗ್ತಾನೆ ಇರಲಿಲ್ಲ. ಸೊ ಪ್ಲ್ಯಾನ್ ಇದ್ದಿದ್ದೆ ಧರ್ಮಸ್ಥಳಕ್ಕೆ ಹೋಗಿ ಆಮೇಲೆ ಕುಕ್ಕೆಗೆ ಹೋಗಿ ಕುಕ್ಕೆಲಿ ಏನೋ ಪೂಜೆ ಮಾಡಿಸ್ಬೇಕಿತ್ತು ಇವರು. ಸೊ ಅದಕ್ಕೋಸ್ಕರ ಎಲ್ಲ ಪ್ಲ್ಯಾನ್ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಬರಲ್ಲ ಅಂದಿದ್ದಕ್ಕೆ ಸರಿ ಉಡುಪಿಗೆ ಹೋಗೋಣ, ಒಂದು ಟ್ರಿಪ್ ಥರ ಮಾಡೋಣ ಅಂತ ಅಂದಿದ್ದಕ್ಕೆ ಆಮೇಲೆ ಕೊನೆಗೆ ನಾನು ಇದೊಂದು ಜಾಗ ಹುಡುಕಿ ನಾನು ಈ ಜಾಗದು ಏನದು ಡೀಟೇಲ್ಸ್ ಎಲ್ಲ ತೊಗೊಂಡು ಹೆಂಗೋ ಇಲ್ಲಿ ನಮ್ಗೆ ಉಳ್ಕೊಳ್ಳೋಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ದೊಡ್ಡದಾಗಿ ಚೆನ್ನಾಗಿದೆ. ನಮಗಂತೂ ತುಂಬ ಖುಷಿ ಆಯಿತು. ಸೊ ಸಹನು ಆಚೆ ಟ್ರಿಪ್ಪಿಗೆ ಬಂದಿರೋದು, ಅವನು ಲೈಫಲ್ಲೇ ಫಸ್ಟ್ ಟೈಮು. ನಾನು ತುಂಬ ಸತಿ ಹೋಗಿದ್ದೀನಿ, ನಾನು ನನ್ನ ಫ್ರೆಂಡ್ಸ್ ಜೊತೆ ಅದು ಇದು ಅಂತೆಲ್ಲ ತುಂಬ ಸತಿ ಹೋಗಿದ್ದೀನಿ. ನಮ್ಮ ಅಪ್ಪನೂ ಅವಾಗ ಹೋಗ್ತಾ ಇರ್ತಾರೆ ಅವ್ರ ಫ್ರೆಂಡ್ಸ್ ಜೊತೆ. ಬಟ್ ನಮ್ಮಮ್ಮ ಮತ್ತು ಋತಿಕ್ ಅಂತೂ ಯಾವತ್ತೂ ಟ್ರಿಪ್ಪಿಗೆ ಬರದೇ ಇರೋರು. ಸೊ ಅವ್ರನ್ನ ಕರ್ಕೊಂಬಂದು ಇಂಥ ಒಳ್ಳೆ ಜಾಗದಲ್ಲಿ ಇರಿಸ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗ್ತಾಯಿದೆ, ನನಗೆ ಪ್ರೌಡ್ ಫೀಲ್ ಆಗ್ತಾಯಿದೆ ಫಸ್ಟ್ ಟೈಮ್. ಆ್ಯಂಡ್ ಯಾ, ಸೊ ಇಡೀ ವ್ಲಾಗ್ನ ಇಡೀ ನಮ್ಮ ಉಡುಪಿ ಟ್ರಿಪ್ಪು ಹೆಂಗೆ ಹೋಗುತ್ತೆ ತೋರಿಸ್ತೀನಿ. ಲೆಟ್ಸ್ ಎಂಜಾಯ್. ಸಕ್ಕತ್ತಾಗಿದೆ. ಇನ್ಫಿನಿಟಿ ಪೂಲ್ ಇದೆ, ಇನ್ಫಿನಿಟಿ ಪೂಲು ಪಕ್ಕದಲ್ಲೇ ನೀರಿದೆ, ಮಜಾ ಇದೆ. ಸೊ ಇಲ್ಲಿಗೆ ಆಮೇಲೆ ಬರೋಣ. ಸದ್ಯಕ್ಕೆ ಹೋಗಿ ಊಟ ತಿನ್ಕೊಂಬರೋಣ, ತುಂಬ ಹೊಟ್ಟೆ ಸಿಗ್ತಿದೆ. ಅದು ನೈಟು 2 ಗಂಟೆಗೆ ಬೇರೆ ಬಿಟ್ಟವಲ್ಲ, ಅದಕ್ಕೆ ತುಂಬ ಹೊಟ್ಟೆ ಸಿಗ್ತಿದೆ. ಸೊ ಎಲ್ಲರಿಗೂ ಹೊಟ್ಟೆ ಸಿಗ್ತಿದೆ, ಹೋಗ್ಬಿಟ್ಟು ಒಂದು ಸ್ವಲ್ಪ ತಿನ್ಕೊಂಬರೋಣ. ಆ್ಯಂಡ್ ಅವ್ರ ರೆಸ್ಟೋರೆಂಟ್ ಹೆಂಗಿದೆ ಅದು ಹೋಗಿ ನೋಡೋಣ. ಬಿಕಾಸ್ ಅವರು ಪರ್ಸ್ನಲಿ ಇನ್ವೈಟ್ ಮಾಡಿದ್ರು, ಬನ್ನಿ ಚೆನ್ನಾಗಿದೆ ಫುಡ್ ಟೇಸ್ಟ್ ಮಾಡೋಕ್ಕೆ ಅಂತ. ಸೊ ಅಲ್ಲಿ ಹೋಗಿ ಅದರ ರಿವ್ಯೂ ಮಾಡಿ ಆ್ಯಂಡ್ ಆ ರೆಸ್ಟೋರೆಂಟು ನೋಡ್ಕೊಂಬರೋಣ. ಲೆಟ್ಸ್ ಗೋ ಗೈಸ್. ಸೊ ಅಲ್ಲಿಂದ ಮಲ್ಪೆ ಬೀಚಿಗೆ ಬಂದ್ವಿ. ಸೊ ಮಲ್ಪೆ ಬೀಚ್ ಎಂಟರ್ ಆಗಿದ ತಕ್ಷಣ ಪಾರ್ಕಿಂಗಲ್ಲಿ ಏನು ಹೇಳಿದ್ರು ಅಂದರೆ ಬೀಚಲ್ಲಿ ಸ್ವಿಮ್ಮಿಂಗ್ ಏನು ಮಾಡೋಂಗಿಲ್ಲ, ಇವಾಗ ಸದ್ಯಕ್ಕೆ ಮಳೆಗಾಲ ಇರುತ್ತಲ್ಲ. ಸೊ ಅದಕ್ಕೆ ಟೈಡ್ಸ್ ಎಲ್ಲ ಸಿಕ್ಕಾಬಡೆ ಹೈ ಇರುತ್ತೆ, ಅದಕ್ಕೋಸ್ಕರ ಸ್ವಿಮ್ಮಿಂಗ್ ಅಲೋ ಮಾಡ್ತಾನೆ ಇಲ್ಲ. ನಾನು ರೀಸೆಂಟಾಗಿ ಬಂದಾಗ ಸ್ವಿಮ್ಮಿಂಗ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಬಟ್ ಈ ಸತಿ ಏನೂ ಇಲ್ಲ, ಅಲ್ಲಿ ಆಲ್ರೆಡಿ ಎಲ್ಲ ಕಡೆ ಫುಲ್ಲು ನೆಟ್ ಹಾಕ್ಬಿಟ್ಟಿದ್ದಾರೆ. ಸೊ ಬೀಚಿಗೆ ಇಳಿಯಂಗೆ ಇಲ್ಲಮ್ಮ, ಕಾಲು ಇಡಂಗಿಲ್ಲ ಬೀಚ್ಗೆ. ನೀವು ಅನ್ಲಕ್ಕಿ ಬಿಡು. ಈ ಫುಲ್ ಬೀಚ್ಗೆ ಗೈಸ್ ನೆಟ್ ಹಾಕ್ಬಿಟ್ಟಿದ್ದಾರೆ. ಮಲ್ಪೆ ಬೀಚ್ ಇಸ್ ಕ್ಲೋಸ್ಡ್. ಮಲ್ಪೆ ಬೀಚ್ ಮಾತ್ರ ಅಲ್ಲ, ಮಳೆಗಾಲ ಮುಗಿಯೋ ತನಕ ಎಲ್ಲ ಬೀಚು ಕ್ಲೋಸು ಮ್ಯಾಂಗ್ಳೂರಲ್ಲಿ. ಸೊ ಯಾ ಸೊ ಅದೇ ಬೀಚ್ ಹತ್ರ ಒಂದು ಅಲ್ಲಿ ಹೋಗಿದ್ದಾರೆ ನೋಡು ಜನ. ಹಾಂ, ಅಲ್ಲಿಂದ ಹೋಗ್ಬೋದು. ಹಾಂ, ಅದೇ ಬೀಚಲ್ಲಿ ಸುಮ್ಮನೆ ಕಾಲಾಡ್ಸೋಕೆ ಹೋಗ್ಬೇಕಷ್ಟೆ. ಹೋಗ್ಬಿಟ್ಟು ಒಂದು ಸ್ವಲ್ಪ ಬೀಚಲ್ಲಿ ಕಾಲಾಡಿಸ್ಕೊಂಡು ಆಮೇಲೆ ಇಲ್ಲೇ ರೆಸ್ಟೋರೆಂಟ್ ಇದೆ ಅವ್ರದ್ದು. ಸೊ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡುವ. ಸೊ ಇವಾಗ ಬೀಚಿಗೆ ಹೋಗಿ ಇಳಿಯೋಣ ಅಂದರೆ ಎಲ್ಲರಿಗೂ ಹೊಟ್ಟೆ ಸಿಗ್ತಿದೆ. ಫಸ್ಟು ತಿನ್ಬಿಡೋಣ ಅಂದರು. ಸೊ ಅದಕ್ಕೆ ಇಲ್ಲಿ ನೀಮೋ ರೆಸ್ಟೋರೆಂಟಿಗೆ ಬಂದ್ವಿ. ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಕಂಪ್ಲೀಟ್ ರೆಸ್ಟೋರೆಂಟ್ ತೋರಿಸ್ತೀನಿ. ಎಲ್ಲಿದೆ ಎಂಟ್ರಿ? ಅಯ್ಯೋ, ಆ ಕಡೆ ಅನಿಸುತ್ತೆ. ಗೈಸ್, ಇವತ್ತು ನಾವು ನೀಮೋಸ್ ಬೈ ಬೀಚ್. ಸೊ ಮಲ್ಪೆ ಬೀಚ್ ಅಲ್ಲಿ ಅಂದರೆ ಹಿಂಗೆ ಬಂದಿದ ತಕ್ಷಣ ಫಸ್ಟ್ ಕಾಣಿಸೋದೆ ಈ ರೆಸ್ಟೋರೆಂಟು. ಸೊ ಈ ರೆಸ್ಟೋರೆಂಟಲ್ಲಿ ಇವತ್ತು ಊಟ ಮಾಡುವ. ಸಕ್ಕತ್ತಾಗಿದೆ. ಎಂಟ್ರೆನ್ಸ್ ಚೆನ್ನಾಗಿದೆಲ್ಲ, ಇದೆಲ್ಲ ಫಿಶ್ಶು. ಗೈಸ್, ಪ್ರಾಪರ್ ಬೀಚ್ ವೈಬ್ಸ್ ಕೊಡ್ತಾ ಇದೆ. ನಾಳೆ ಮತ್ತೆ ಬರ್ತೀನಿ ಇಲ್ಲಿಗೆ. ನಾಳೆ ನೀಟಾಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಗೈಸ್ ನೋಡಿ ಹೆಂಗಿದೆ, ಸಕ್ಕತ್ತಾಗಿದೆ. ಪ್ರಾಪರ್ ಗೋವಾ ವೈಬ್ಸ್ ಬರ್ತಿದೆ. ಹಾಂ, ತಂಪಾಗಿದೆ ಗಾಳಿ. ಒಂದು ಸ್ವಲ್ಪ ಬಿಸಿಲಿದ್ರೂ ತಂಪಾಗಿದೆ. ಗೈಸ್, ನಾನು ಮಲ್ಪೆ ಬೀಚಿಂದ ಬಂದಿದ ತಕ್ಷಣ ಒಂದು ರೌಂಡ್ ಚೆನ್ನಾಗಿ ನಿದ್ದೆ ಮಾಡಿದೆ. ಎಷ್ಟು ನಿದ್ದೆ ಮಾಡಿದೆ ಅಂದರೆ ಆಲ್ಮೋಸ್ಟ್ 8:30 ಎದ್ದಿದ್ದೀನಿ. ಸೊ ಅಲ್ಲಿ ತನಕ ನಿದ್ದೆ ಮಾಡಿದೆ. ಸೊ ಹಂಗೆ ಬಂದು ಇಲ್ಲಿ ರೆಸ್ಟೋರೆಂಟ್ ಇದೆ ಅವ್ರದ್ದು. ಫೋಕಸ್ ಆಗ್ತಿಲ್ಲ. ಓಕೆ, ಇಲ್ಲಿ ರೆಸ್ಟೋರೆಂಟ್ ಇದೆ. ಸೊ ರೆಸ್ಟೋರೆಂಟಲ್ಲಿ ಊಟ ತಿನ್ನೋಕ್ಕಂತ ಬಂದಿದ್ವಿ. ಸೊ ಹೇಳಿದ್ರು ರೂಮ್ ಸರ್ವಿಸು ಇದೆ, ಬಟ್ ಆರ್ಡರ್ ಮಾಡಿದ್ಮೇಲೆ 1/2 an hour ಆಗುತ್ತೆ. ಸೊ ಅವ್ರಿಗೆ ಅಷ್ಟು ಟೈಮ್ ತೊಗೊಳುತ್ತೆ ಅಂತಂದು. ಸೊ ಅದಕ್ಕೆ ನಾವಿಲ್ಲೆಲ್ಲ ನೈಟು ಏನದು ಇಲ್ಲಿಂದ ವಾಟರ್ದು ವ್ಯೂ ಚೆನ್ನಾಗಿತ್ತು. ಆ್ಯಂಡ್ ಆ ಅಲೆ ಸದ್ದು ಎಲ್ಲ ಕೇಳಿಸ್ಕೊಂಡು ಇಲ್ಲಿ ಫ್ಯಾಮ್ಲಿ ಜೊತೆ ಕುತ್ಕೊಂಡಿದ್ವಿ.
ಸೊ ಎಸ್ ಇವಾಗ ಒಂದು ರೌಂಡ್ ಇಲ್ಲೆಲ್ಲ ವಾಕಿಂಗ್ ಮಾಡಿಕೊಂಡು ವಾಪಸ್ ರೂಮಿಗೆ ಹೋಗ್ತೀವಿ. ರೂಮ್ಗೆ ಹೋಗಿ ಅದಾದಮೇಲೆ ಡಿನ್ನರ್ ಬಂದಿರುತ್ತೆ, ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡಿ ಮತ್ತೆ ಬೆಳಗ್ಗೆ ಏನೇನು ಪ್ಲ್ಯಾನ್ ಮಾಡ್ತೀನಿ ಅದೆಲ್ಲ, ಅಂದರೆ ಬೆಳಗ್ಗೆ ಏನೇನು ಪ್ರೊಸೀಜರ್ ಏನೇನು ಪ್ಲ್ಯಾನ್ ಇದೆ, ಮತ್ತು ಉಡುಪಿ ಕೃಷ್ಣ ಟೆಂಪಲ್ಗೆ ಒಂದು ಸತಿ ಹೋಗಬೇಕು. ಸೊ ಅದೆಲ್ಲ ಇದೆ. ಹೆಂಗೆ ಇಷ್ಟ ಆಯ್ತಮ್ಮ ಪ್ರಾಪರ್ಟಿ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಹಾಂ ಗೈಸ್, ಇವಾಗ ಕಯಾಕಿಂಗು ಏನೇನು ಹೋಗಿದ್ವಿ ನೀವು? ಅದೇ ಇದು ನಾವೇ ಮಾಡಿದ್ರೆ ಒಂದು ಐಲ್ಯಾಂಡ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಕಯಾಕಿಂಗ್ ಬಂದ್ಬಿಟ್ರು. ಹೌದಾ? ಯಾವ ಐಲ್ಯಾಂಡ್ಗೆ? ಐಲ್ಯಾಂಡ್ ಅಂದ್ರೆ ಇನ್ನು ಅಲ್ಲೇ ಮುಂದೆ. ಹೌದಾ? ಡೆಲ್ಟಾ ಹತ್ರ ಆಲ್ಮೋಸ್ಟ್. ಡೆಲ್ಟಾ ಬೀಚ್ ಹತ್ರ. 3 ಜನ ಹೋಗಿದ್ವಾ ಹೋಗಿದ್ವಿ. ಕಯಾಕಿಂಗು? ಚೆನ್ನಾಗಿತ್ತು. ಹಾಂ. ಸೊ ಇವ್ರು ಅದೆಲ್ಲ ಹೋಗ್ಬಿಟ್ಟು ಮಾಡ್ಬಿಟ್ಟು ಬಂದರು. ಬಟ್ ನನಗೆ ಎಷ್ಟೆಷ್ಟು? ಪರ್ ಹೆಡ್ 400. ಪರ್ ಹೆಡ್ 400? ಏನೇನಕ್ಕೆ? 1 ಅವರು ನಾವೇ ಇದು ಮಾಡೋದು. ಓ ಅಂದ್ರೆ ಅಲ್ಲೆಲ್ಲ ರೌಂಡ್ ಹಾಕಿಸ್ತಾರೆ ಒಂದಷ್ಟು ಕಿಲೋಮೀಟರು. ಆಮೇಲೆ ಗೈಸ್, ನನಗೆ ಡ್ರೈವಿಂಗ್ ಮಾಡಿಬಿಟ್ಟು ತುಂಬ ಸುಸ್ತಾಗಿತ್ತು. ಅದಕ್ಕೆ ನಾನು ಹೋಗಿ ಮಲ್ಕೊಂಬಿಟ್ಟೆ. ಇವ್ರು ಅದೆಲ್ಲ ಹೋಗ್ಬಿಟ್ಟು ಆಟ ಆಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಸಹೋ ಫಸ್ಟ್ ಟೈಮ್ ಅಲ್ಲ ಬೀಚು ಮತ್ತು ವಾಟರ್ ಬಾಡಿ ಹತ್ರ ಬಂದಿದ್ದು. ಸೊ ಅದಕ್ಕೆ 3 ಜನ ಹೋಗಿ ಮಜಾ ಮಾಡೋದು, ನಾನು ನಿದ್ದೆ ಮಾಡಿದೆ. ಸೊ ಇವಾಗ ಡಿನ್ನರಿಗೆ ವೆಯ್ಟ್ ಮಾಡೋಣ. ಡಿನ್ನರ್ ಬಂದಿದ ತಕ್ಷಣ ಡಿನ್ನರ್ ಮಾಡಬೇಕು. ಗೈಸ್, ನೈಟ್ ವ್ಯೂ ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ವೆರಿ ವೆಲ್ ಮೇಂಟೈನ್ಡ್ ಆಗಿದೆ, ತುಂಬ ಕ್ಲೀನಾಗಿದೆ. ಸೊ ನೈಟ್ ವ್ಯೂ ಸಕ್ಕತ್ತಾಗಿದೆ. ಗೈಸ್, ಫೈನಲಿ ಡಿನ್ನರ್ ಬಂದಿದೆ. ಸೊ ಬಿರಿಯಾನಿ ಆರ್ಡರ್ ಮಾಡಿದ್ವಿ 2, ನನಗೆ ನಮ್ಮ ಅಮ್ಮಂಗೆ. ಬಿಕಾಸ್ ನನಗೆ ಆಲ್ಮೋಸ್ಟ್ ಹೊಟ್ಟೆ ತುಂಬಿಟ್ಟಿದೆ. ಲೇಟಾಗೆ ಬ್ರೇಕ್ಫಾಸ್ಟ್ ಮಾಡಿದ್ದೆ, ಅದ್ರ ಜೊತೆ ಬೇಗ ಲಂಚ್ ಬೇರೆ ಮಾಡಿದ್ನಲ್ಲ. ಆ್ಯಂಡ್ ಲಂಚ್ ಹೆವಿ ಲಂಚ್ ಇತ್ತು. ಸೊ ನಾನು ಅಮ್ಮ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಬಿರಿಯಾನಿ, ಆಮೇಲೆ ಫಿಶ್ ಯಾವುದಪ್ಪ ಇದು? ಹಾಂ, ಆಮೇಲೆ ಬಾಂಗ್ಡಾ ಫಿಶ್ ಆರ್ಡರ್ ಮಾಡಿದ್ವಿ. ಸೊ ಋತಿಕ್ಕು ಮತ್ತು ನಮ್ಮಪ್ಪ ಇಬ್ಬರು ಬಾಂಗ್ಡಾ ಫಿಶ್ ತಿಂತಿದ್ದಾರೆ. ಆಮೇಲೆ ಬೇರೆ ಏನಿದೆ? ಹಾಂ ಗೈಸ್, ಅದು ಮ್ಯಾಂಗ್ಳೂರಿಗೆ ಬಂದು ಫಿಶ್ ಕರಿ ಟ್ರೈ ಮಾಡಲೇಬೇಕು. ಸೊ ಇಲ್ಲಿ ಅವ್ರದ್ದು ಸ್ಪೆಷಲ್ ಅಲ್ಲ. ಸೊ ಫಿಶ್ ಕರಿ, ಅದು ವಾಪಸ್ ಬಿರಿಯಾನಿ, ಹಾಂ, ಮತ್ತು ಚಪಾತಿ. ಮತ್ತು ನಾನು ವಾಟರ್ಮೆಲನ್ ಜ್ಯೂಸ್ ತೊಗೊಂಡೆ ಬಿಕಾಸ್ ಒಂದು ಸ್ವಲ್ಪ ಫ್ರೂಟ್ ಜ್ಯೂಸ್ ಇಟ್ಕೊಳ್ಳಿ ಅಂತ. ಆ್ಯಂಡ್ ನಮ್ಮ ಸಹೋ ಚಾಕ್ಲೇಟ್ ಮಿಲ್ಕ್ ಶೇಕ್. ಡಿನ್ನರ್ ಮುಗಿಸ್ಬಿಡ್ತೀವಿ ಇವಾಗ. ಎಲ್ಲ ಕುತ್ಕೊಂಡು ತಿಂತಾಯಿದ್ದಾರೆ ಇಲ್ಲೇ. ಡೇ 1 ಇನ್ ಉಡುಪಿ ಮುಗಿದಿದೆ. ಸೊ ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗಬೇಕು. ಉಡುಪಿ ಕೃಷ್ಣ ಟೆಂಪಲ್ಗೆ ಹೋಗಿ ಅದಾದಮೇಲೆ ಇನ್ನೂ ಏನೇನು ಮಾಡ್ತೀವಿ ಫುಲ್ ಡೇ ಗೊತ್ತಿಲ್ಲ. ಮೇ ಬಿ ಸೈಂಟ್ ಮೇರಿ ಐಲ್ಯಾಂಡ್ಸ್ಗೂ ಹೋಗಬೇಕು. ಸೊ ಅದೆಲ್ಲ ಡಿಫ್ರೆಂಟ್ ವ್ಲಾಗಲ್ಲಿ ಮಾಡ್ತೀನಿ. ಅದು ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡ್ತೀನಿ. ಆ್ಯಂಡ್ ಹಂಗೆ ಧರ್ಮಸ್ಥಳ ಹೋಗಬೇಕು, ಕುಕ್ಕೆ ಹೋಗಬೇಕು. ಸೊ ಇನ್ನೂ ತುಂಬ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಇಷ್ಟ ಆಯ್ತಮ್ಮ? ಖುಷಿ ಆಯಿತಾ? ಎಲ್ಲ ಚೆನ್ನಾಗಿದೆಯಾ? ಸಹೋ ನಿಂಗೆ? ಫಸ್ಟ್ ಟೈಮ್ ಬೀಚ್ ನೋಡಿದೆ, ಹೆಂಗಿತ್ತು? ಚೆನ್ನಾಗಿತ್ತು ಅನ್ನೋದು ಬಿಟ್ಟು ನೀನು ನೆಕ್ಸ್ಟ್ ಏನಿಲ್ಲ. ನಿಂಗಪ್ಪ ಎಲ್ಲ ಇಷ್ಟ ಆಯಿತಾ? ಗೈಸ್, ಎಲ್ಲರಿಗೂ ಇಷ್ಟ ಆಗಿದೆ. ಓಕೆ, ಬಾಯ್. ನೀನೇನು ಬಾಯ್ ಅಂತಿದೆ? ನೀನು ಬಾ. ಓಕೆ, ಬಾಯ್. ಅಲ್ಲಿಂದ ನಾನು ಸಹ ವಾಪಸ್ ನಮ್ಮ ರೂಮ್ಗೆ ಬಂದ್ವಿ ಗೈಸ್. ಸೊ ಅಷ್ಟೇ, ಆಲ್ಮೋಸ್ಟ್ ಟೈಮು ಆಗಿದೆ. ಟೈಮ್ ಅಂದರೆ ಒಂದು 11 o'clock ಆಗಿರುತ್ತೆ. ಸೊ ಇವಾಗ ನಾವು ಬೇಗ ಮಲ್ಕೊಂಡ್ಬಿಡ್ತೀವಿ. ಮಮ್ಮಿ, ಇದು ಆಸೆ ನನಗೆ ವ್ಯೂ ಹೆವಿ ಇಷ್ಟ ಆಯಿತು ಗೈಸ್. ತುಂಬ ಚೆನ್ನಾಗಿದೆ ನೋಡಿ. ಆ ನೀರ್ದು ಒಂಥರ ಹಿಂಗೆ ಹೊಳಿತಾ ಇದೆ, ಒಂಥರ ಚೆನ್ನಾಗಿ ಕಾಣುತ್ತೆ. ಆಚೆ ತಣ್ಣಗೆ ಚೆನ್ನಾಗಿದೆ. ಒಂದು ಸ್ವಲ್ಪ ಧಗೆ ಹೊಡಿತಿದೆ. ಅಂದರೆ ಒಳಗಡೆ AC ಇದೆಯಲ್ಲ, ಒಳಗಡೆ ಕಂಪೇರ್ ಮಾಡಿದ್ರೆ ಆಚೆ ಒಂದು ಸ್ವಲ್ಪ ಧಗೆ ಅನಿಸುತ್ತೆ. ಬಿಕಾಸ್ ಒಳಗಡೆ ಇಲ್ಲಿ AC ಇರೋದಕ್ಕೆ ತುಂಬ ತಣ್ಣಗಿದೆ. ಸೊ ಫೈನಲಿ ನಮ್ಮ ಸ್ಟೇ ನಾಳೆ ಆಲ್ಮೋಸ್ಟ್ ಅದೇ ಬೆಳಗ್ಗೆ ಹೋಗ್ತೀವಿ. ನಾಳೆ ಚೆಕ್ಔಟ್ ಆಗ್ತೀವಿ. ನಾಳೆ ಚೆಕ್ಔಟ್ ಆಗಿ ನೆಕ್ಸ್ಟ್ ವ್ಲಾಗಲ್ಲಿ ಕುಕ್ಕೆಯಲ್ಲಿ ಸ್ಟೇ ಮಾಡ್ತೀವಿ. ನೆಕ್ಸ್ಟ್ ವ್ಲಾಗ್ನು ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲವ್ ಯು ಆಲ್ ಗೈಸ್. ಬಾಯ್ ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬಾಯ್ ಬಾಯ್.